ಗೈಸ್ ಇವಾಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ, ವಿಡಿಯೋ ನೋಡಿ ಆಮೇಲೆ ನಾನು ಮಾತಾಡ್ತೀನಿ. ಎಷ್ಟು ವರ್ಷದ ಲವ್? ಅಯ್ಯೋ 3 ತಿಂಗಳು ಅಷ್ಟೇ. 3 ತಿಂಗಳು ಅಷ್ಟೇನಾ? 3 ಜನ ಲವ್ ಮಾಡಿದೀನಿ, 3 ಜನನು 3 ತಿಂಗಳೇ ಬಿಡ್ತೀನಿ. ಇವನ್ ಪಕ್ಕ ಇವಾಗ ಇನ್ನೊಬ್ಬ ಲವ್ ಮಾಡಕ್ ಬಂದ್ರೆ ಪಕ್ಕ ಇದು 3 ತಿಂಗಳೇ ಅಂತ ಅನ್ಕೊಂಡ್ಬಿಡ್ತೀನಿ. 3 ತಿಂಗಳೇ ಹೋಯ್ತು. ನೋಡುದ್ರಾ, ಏನೋ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಿ ಕಿತ್ತು ದಬಾಕಿರೋ ತರ ಮಾತಾಡ್ತಾ ಐತೆ ಹುಡುಗಿ. ಇಂತ ಕಿತ್ತೋ ಜನಗಳಿಂದಾನೇ ಇವತ್ತು ನಿಜವಾದ ಪ್ರೀತಿ, ಟ್ರೂ ಲವ್ಗೆ ಬೆಲೆನೇ ಇಲ್ಲ. ಮನೇಲಿ ಯಾಕೆ ಹೇಳ್ರಿ ಪ್ರೀತಿ ಮಾಡ್ತೀವಿ, ಲವ್ ಮಾಡ್ತೀವಿ ಅಂತಂದ್ರೆ ಬೈತಾರೆ, ಹೊಡಿತಾರೆ, ತಲೆ ಕೆಡ್ಸ್ಕೊತಾರೆ. ಇದೇ ಕಾರಣಕ್ಕೆ ಒಬ್ಬ ಹುಡುಗ ಏನಾದ್ರು ಇವಳಿಗೆ ಇಂಥವ್ರಿಗೆ ಪ್ರಪೋಸ್ ಮಾಡ್ಬಿಟ್ಟು 3 ತಿಂಗಳಿಗೆ ಇವಳಿಗೆ ಬಿಟ್ಬಿಟ್ರೆ ಹುಡುಗನ್ ಗತಿ ಏನಾಗಬೇಕು? ಅಲ್ಕಣಕ, ಪ್ರೀತಿ ಅನ್ನೋದೇ ನೀನು ಕಟಿಂಗ್ ಮಾಡ್ಸ್ಕೊಂತಿಯಲ್ಲ ಕೂದ್ಲು, ಅದು ಅನ್ಕೊಂಡ್ಬಿಟ್ಟಿದ್ಯಾ. 3 ತಿಂಗಳಿಗೂ ಹೋಗ್ಬಿಟ್ಟು ಕಟಿಂಗ್ ಮಾಡ್ಸ್ಕೊ ಬರಕ್ ಬ್ಯೂಟಿ ಪಾರ್ಲರ್ನಾಗೆ. ಹ್ಯಾಂಕರ್ ಅಕ್ಕ, ನಿಂಗೊಂದ್ ದೊಡ್ಡ ನಮಸ್ಕಾರ ಕಣಕ. ಆ ಹುಡುಗಿ ಏನೋ ಹಂಗಂತೈತೆ, ಒಂದ್ ಬುದ್ಧಿ ಮಾತು ಹೇಳದ್ ಬಿಟ್ಟು ಹೇ ಹೇ ಅಂತ ನಕ್ಕೊಂಡಿದ್ಯಲ್ಲಕ್ಕ. ಹುಡುಗರ್ಗೆಲ್ಲ ನಾನು ಹೇಳೋದ್ ಒಂದೇ ಮಾತು, ಏನ್ ಲೈಫ್ ಲಾಂಗ್ ಸಿಂಗಲ್ ಆಗಿದ್ಬಿಡ್ರಿ. ಇಂತ ಚಿನಿ ಮಿಣಿಗೆಲ್ಲ ಪ್ರಪೋಸ್ ಮಾಡ್ಕೊಂಡು 3 ತಿಂಗಳಿಗೆ ಹಾರ್ಟ್ ಬ್ರೇಕ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ನಂಗೆ ಗೊತ್ತು ಈ ವಿಡಿಯೋಗೆ ಎಷ್ಟೊಂದ್ ಜನ ಹುಡುಗಿರು ಇಟ್ಸ್ ಸರ್ ಚಾಯ್ಸ್ ಅವಳ ಲೈಫ್ ಅಂತೆಲ್ಲ ಕಮೆಂಟ್ ಆಗ್ತೀರಾ. ಬಟ್ ಆದ್ರೂ ಪರವಾಗಿಲ್ಲ, ನಿಮ್ ಅಣ್ಣಂಗೋ ನಿಮ್ ತಮ್ಮಂಗೋ ಹಿಂಗಾದ್ರೆ ಹೆಂಗಾಗುತ್ತೇಳಿ. ಇಂಥವ್ರನ್ನ ನೋಡಿದ್ಮೇಲೆ ನಂಗೆ ಒಂದೇ ಅನ್ಸಿದ್ದು, ನಿಜವಾಗ್ಲೂ ಟ್ರೂ ಲವ್ ಮಾಡ್ತಿರೋ ಹುಡುಗಿರ್ಗೆಲ್ಲ ನನ್ ಕಡೆಯಿಂದ ಒಂದ್ ಬಿಗ್ ಸಲ್ಯೂಟ್. ಇಂಥವ್ರಿಗೆಲ್ಲ ಬಿಡ್ರಿ, ಏನು ಹೇಳಕ್ ಆಗಲ್ಲ. ಒಳ್ಳೆ ಹುಡುಗರು ಶಾಪ ನಿನ್ನ ಬಿಡಲ್ಲ ಹಮ್ಮಿ. ನಿನ್ನ ಒಬ್ಬ ಅವನ ಮದುವೆ ಆಯ್ತಾನಲ್ಲ, ಅವನು ನಿನ್ನ 3 ತಿಂಗಳು ಸಂಸಾರ ಮಾಡಿ ಬಿಟ್ಟೋಗ್ಬೇಕು. ಅವಾಗ ಗೊತ್ತಾಗುತ್ತೆ ಅದ್ರ ವ್ಯಾಲ್ಯೂ ಏನಂತ.